ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲುಕ್ ಅಂತೇಳಿ. ನಾನು ಸಿರಾಮಿಕ್ ಇಂಜಿನಿಯರು. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲಿ ಬಾತ್ರೂಮ್ಗಳಲ್ಲಿ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಯಾವೊಂದು ಪಾಯಿಂಟ್ಗಳನ್ನು ನೀವು ಗಮನದಲ್ಲಿಟ್ಟುಕೊಂಡು ಟೈಲನ್ನು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಪ್ರಾಪರ್ ಆಗಿ ಇನ್ಸ್ಟಾಲ್ ಮಾಡಿಲ್ಲ ಅಂತಂದರೆ, ಅಥವಾ ಒಂದು ಕೆಲವು ಪಾಯಿಂಟ್ಸ್ಗಳನ್ನು ನೀವು ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ದೇ ಆದರೆ ಯಾವ ಥರದ ಪ್ರಾಬ್ಲಮ್ ಬರುತ್ತೆ ನಾನು ಅದ್ರ ಬಗ್ಗೆ ಬ್ರೀಫ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಇದು 2 BHK ಫ್ಲ್ಯಾಟ್ ಇರೋ ಸ್ಕೀಮು. ಅದು 75 ಫ್ಲ್ಯಾಟ್ಸ್ ಇದೆ. ಅಲ್ಲಿ ನಾನು ಪುಣೆದಲ್ಲಿ ಮಟೀರಿಯಲ್ ಸಪ್ಲೈ ಮಾಡಿದ್ದೆ. ನಾನು ಬೇಸಿಕಲಿ ಪುಣೆದಲ್ಲಿರೋದು. ಸೊ ಪುಣೆದಲ್ಲಿ ನಾನು ಮಟೀರಿಯಲ್ ಸಪ್ಲೈ ಮಾಡಿದಾಗ ಜನರಲಿ ನಾನು ಆ ಸೈಟಲ್ಲೆಲ್ಲ ವಿಸಿಟ್ ಮಾಡ್ತೀನಿ. ಸ್ಪೆಷಲಿ ಟೈಲ್ ಇನ್ಸ್ಟಾಲ್ ಮಾಡುವಾಗ ಅವರೆಲ್ಲ ಪ್ರಾಪರಾಗಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇದ್ದಾರಿಲ್ಲ, ಅಥವಾ ಏನಾದರೂ ಟೆಕ್ನಿಕಲಿ ಪ್ರಾಬ್ಲಮ್ ಬರ್ತಾ ಇದ್ದೇನೆ, ಅಥವಾ ನಾನು ಏನಾದರೂ ಅವ್ರ ಜೊತೆ ಗೈಡ್ ಮಾಡ್ಬೋದಾ ಟೈಲ್ ಇನ್ಸ್ಟಾಲ್ ಮಾಡುವಾಗ, ಅದ್ರ ಬಗ್ಗೆ ನಾನು ವಿಸಿಟ್ ಮಾಡಿಬಿಟ್ಟು ಕ್ಲೈಂಟ್ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡ್ತೀನಿ. ಯಾಕಂದರೆ ಏನಾಗುತ್ತೆ ನೋಡಿ, ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಟೈಲ್ ತೊಗೊಂಡ್ಬಿಡ್ತಾರೆ. ಟೈಲೆಲ್ಲ ಇನ್ಸ್ಟಾಲ್ ಮಾಡಿದಾಗ ಏನಾಗುತ್ತೆ, ಅವ್ರಿಲ್ಲ ಟೈಲಲ್ಲಿ ಬೆಂಡ್ ಬರ್ತಾ ಇದೆ ಅಥವಾ ಟೈಲಲ್ಲಿ ಪ್ರಾಬ್ಲಮ್ ಇದೆ. ಇನ್ಸ್ಟಾಲ್ ಮಾಡಿದ್ಮೇಲೆ ಎಲ್ಲ ಕಂಪ್ಲೇಂಟ್ ಜನ ಕೊಡ್ತಾರೆ. ಬಟ್ ಏನಾಗುತ್ತೆ, ನೀವು ಯಾವುದೇ ಕಂಪ್ನಿ ಟೈಲನ್ನು ಇನ್ಸ್ಟಾಲ್ ಮಾಡಿದ್ಮೇಲೆ ನೀವು ಒಂದು ವೇಳೆ ಕಂಪ್ಲೇಂಟ್ಸ್ ನೀವು ಕಂಪ್ನಿಗೆ ಕೊಟ್ಟಿದ್ದೆ ಆದರೆ, ಯಾವುದೇ ಕಂಪ್ನಿ ಇರಲಿ ಅವರು ಯಾವುದೇ ಥರದ್ದು ಕಂಪ್ಲೇಂಟ್ ಅವರು ಎಂಟ್ರಿ ಮಾಡಲ್ಲ. ಯಾಕಂದರೆ ಬಾಕ್ಸ್ ಮೇಲೆ ಅವ್ರು ಆಲ್ರೆಡಿ ಬರೆದಿರ್ತಾರೆ, ಏನೇ ಪ್ರಾಬ್ಲಮ್ ಬಂದರೂ ನೀವು ನಮಗೆ ಬಿಫೋರ್ ಹೇಳಿ, ಅದರ್ವೈಸ್ ನೀವು ಹಚ್ಚಿದಾದ್ಮೇಲೆ ನೀವು ಪ್ರಾಬ್ಲಮ್ ಕೊಟ್ಟರೆ ನಾವು ಏನೂ ಮಾಡೋಕ್ಕೆ ಬರಲ್ಲ ಅಂತೇಳಿ. ಸೊ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಯಾವೊಂದು ಪಾಯಿಂಟ್ಸ್ಗಳನ್ನು ನೀವು ಗಮನದಲ್ಲಿಟ್ಕೋಬೇಕು, ಅದ್ರ ಬಗ್ಗೆ ನಾನು ಸ್ವಲ್ಪ ನಿಮಗೆ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಸ್ಪೆಷಲಿ ನಾನು ನಿಮಗೆ ಬಾತ್ರೂಮ್ ವಾಲ್ಸ್ ಬಗ್ಗೆ ಹೇಳ್ತೀನಿ. ನಾನು ನಿಮಗೆ ಯಾಕಂದರೆ ಈಗ ಬಾತ್ರೂಮಲ್ಲಿ ಕೆಲಸ ನಡೀತಾ ಇದೆ, ಬಾತ್ರೂಮ್ ವಾಲ್ಸ್ ಬಗ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಫ್ಲೋರಿಂಗ್ ಮಾಡುವಾಗ ಯಾವ ಥರದ ಪಾಯಿಂಟ್ಸ್ ನೀವು ಗಮನ ಇಟ್ಕೋಬೇಕು, ಮತ್ತು ವಾಲ್ ನಿಮ್ಮದು ಕಿಚನ್ ವಾಲಲ್ಲಿ ನೀವು ಯಾವ ಥರದ ಸೈಜು, ಯಾವ ಥರದ ಸರ್ಫೇಸ್ ಫಿನಿಶು ಯಾವ ಥರ ಇನ್ಸ್ಟಾಲ್ ಮಾಡಬೇಕಾದ್ರೆ ಒಳ್ಳೆಯದಿರುತ್ತೆ, ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಈಗ ನಾನು ನಿಮಗೆ ಫಸ್ಟು ಬಾತ್ರೂಮ್ಗಳಲ್ಲಿ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಯಾವ ಥರದ್ದು ನೀವು ಪಾಯಿಂಟ್ಸ್ಗಳು ಇರಬೇಕು ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಇದು 2 BHK ಫ್ಲ್ಯಾಟ್ಸಲ್ಲಿ ಈಗ ಬಾತ್ರೂಮ್ ಟೈಲ್ ಇನ್ಸ್ಟಾಲೇಷನ್ ಪ್ರೊಸೆಸ್ ನಡೀತಾ ಇದೆ. ನೀವು ನಿಮ್ಮ ಮನೆಯಲ್ಲಿ ಟೈಲ್ ಇನ್ಸ್ಟಾಲ್ ಮಾಡುವಾಗ ಯಾವ ಪಾಯಿಂಟ್ಸ್ಗಳು ನೀವು ಗಮನ ಇಟ್ಕೋಬೇಕು ಅದ್ರ ಬಗ್ಗೆ ಸ್ವಲ್ಪ ನಾನು ಬ್ರೀಫ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನಾನು 2 feet by 1 feet ಅಲ್ಲಿರೋ ಟೈಲನ್ನು ಸಪ್ಲೈ ಮಾಡಿದ್ದೆ. ನಾನು ಸಿರಾಮಿಕ್ ಬೇಸ್ ಟೈಲು. ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ ಕೆಲವು ಜನರಿಗೆ ಏನಂತಂದರೆ, ಸರ್ ಇದು ನಾವು ಸಿಮೆಂಟಲ್ಲಿ ಟೈಲ್ ಇನ್ಸ್ಟಾಲ್ ಮಾಡೋದು ಸರಿನಾ ಅಥವಾ ಎಡೆಸಿವಲ್ಲಿ ಇನ್ಸ್ಟಾಲ್ ಮಾಡೋದು ಸರಿನಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ. 12 by 18 ಅಂದರೆ 1 feet by 1.5 feet ಇರೋ ಟೈಲು ಮತ್ತು 1 feet by 2 feet ಟೈಲು, ಇದು ಬೈ ಡಿಫಾಲ್ಟ್ ಆಗಿ ಸಿರಾಮಿಕ್ ಬೇಸಲ್ಲೇ ಬರೋದು. ಸಿರಾಮಿಕ್ ಬೇಸ್ ಅಂದರೆ ಏನಾಗುತ್ತೆ ನಿಮಗೆ, ಇದೊಂದು ಟೈಲ್ ಅಂತ ತೋರಿಸ್ತಿದ್ದು ನೋಡಿ. ಇಲ್ಲಾಗುತ್ತೆ ನಿಮಗೆ, ನಾವು ಟೈಲ್ ಮೇಲೆ ನೀರನ್ನು ಹಾಕಿದಾಗ ಇಮಿಡಿಯೇಟ್ ಆಗಿ ಅಬ್ಸರ್ವ್ ಆಗಿಬಿಡುತ್ತೆ ಸಿರಾಮಿಕ್ ಬೇಸಲ್ಲಿ. ಸಿರಾಮಿಕ್ ಬೇಸಲ್ಲಿ ಏನಾಗುತ್ತೆ ಅಂತಂದರೆ ನೀವು ನೋಡ್ಬೋದು, ಇಮಿಡಿಯೇಟ್ ಆಗಿ ಅದು ಅಬ್ಸರ್ವ್ ಮಾಡ್ತಾ ಇದೆ. ಸಿರಾಮಿಕ್ ಬೇಸಲ್ಲಿ ವಾಟರ್ ಅಬ್ಸಾರ್ಪ್ಷನ್ ಕೆಪಾಸಿಟಿ 18 ಹಿಡ್ಕೊಂಡು 20% ತನಕ ಇರುತ್ತೆ. ಇದನ್ನೇ ನೋಡ್ಬೋದು, 18% ಹಿಡ್ಕೊಂಡು 20% ತನಕ ಇರುತ್ತೆ. ಸೊ ಯಾವ ಟೈಲಲ್ಲಿ ವಾಟರ್ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಹೈ ಇರುತ್ತೆ ಆ ಟೈಲಲ್ಲಿ ನಿಮಗೆ ಎಡೆಸಿವ್ ಹಾಕೋದೇನು ಜರೂರತ್ತಿಲ್ಲ. ನೀವು ರೆಗ್ಯುಲರ್ ಆಗಿರೋ 40 ಗ್ರೇಡಲ್ಲಿ ನೀವು ಟೈಲನ್ನು ಇನ್ಸ್ಟಾಲ್ ಮಾಡ್ಬೋದು. ಎಡೆಸಿವ್ ಅಂತಂದರೆ ಏನಾಗುತ್ತೆ, ಎಡೆಸಿವ್ ಇಸ್ ನಥಿಂಗ್ ಬಟ್ ಅಪ್ ಗ್ರೇಡೆಡ್ ವರ್ಜನ್ ಆಫ್ ಅ ಸಿಮೆಂಟು. ಅದೇನಾಗುತ್ತೆ ನಿಮಗೆ ಹೈ ಬಾಂಡ್ ಸಲುವಾಗಿ ಏನಾಗುತ್ತೆ, ನಾವು ಸಿರಾಮಿಕ್ ಬೇಸ್ ಟೈಲನ್ನು ನಾವು ವಾಲ್ ಮೇಲೆ ಹಾಕಿದಾಗ, ಇಲ್ಲಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ಫಸ್ಟು. ಈಗ ಇದು ಸಿರಾಮಿಕ್ ಟೈಲು ನಾವು ಅಪ್ ಟು 9 feet ತನಕ ಹಾಕಿದ್ದೀವಿ. ನಾನು ಹೇಳ್ತಾ ಇದ್ದೆ ಇದೆಲ್ಲ ಸಿಮೆಂಟಿಂದ ಯೂಸ್ ಆಗಿರೋದು, ಇನ್ಸ್ಟಾಲ್ ಮಾಡಿರೋ ಟೈಲು. ಇದರಲ್ಲಿ ವಾಟರ್ ಅಬ್ಸರ್ವ್ ಕೆಪಾಸಿಟಿ ತುಂಬ ಇರೋ ಸಲುವಾಗಿ ಏನಾಗುತ್ತೆ, ಸಿಮೆಂಟ್ ಜೊತೆ ಒಳ್ಳೆ ಬಾಂಡಿಂಗ್ ಕೊಟ್ಟು ಬರುತ್ತೆ ನಿಮಗೆ. ಇನ್ಸ್ಟೆಡ್ ಆಫ್ ಸಿರಾಮಿಕ್ ಟೈಲು ಒಂದು ವೇಳೆ ನಾವು ಇದರಲ್ಲಿ 2 feet by 4 feet ಟೈಲ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ, ನಾವು 2 feet by 4 feet ಬೈ ಡಿಫಾಲ್ಟ್ ಆಗಿ 2 feet by 4 feet ಅಲ್ಲಿ ಇರೋ ಟೈಲ್ ಎಲ್ಲ ನಮ್ಮದು ವಿಟ್ರಿಫೈಡ್ ಬೇಸಲ್ಲಿ ಬರೋದು. ಅದರ ಮೇಲೆ ನಾವು ನೀರು ಹಾಕಿದಾಗ ನನಗೆ ತೋರಿಸ್ದಲ್ಲ, ಈಗ ಆ ಥರದ್ದು ಅಬ್ಸರ್ವ್ ಮಾಡೋದೇ ಇಲ್ಲ. ಅದರಲ್ಲಿ ಲೆಸ್ ದೆನ್ 0.05% ವಾಟರ್ ಅಬ್ಸರ್ವ್ ಮಾಡೋ ಕೆಪಾಸಿಟಿ ಇರುತ್ತೆ. ಅಂದರೆ ಲೆಸ್ ದೆನ್ 0.05 ಅಂದರೆ ಲಗ್ಭಗ್ ನಥಿಂಗ್, ಅದರಲ್ಲೇನು ಸ್ವಲ್ಪನೂ ಅಬ್ಸರ್ವ್ ಮಾಡೋಲ್ಲ ಅಂದಾಗ.
ಸೊ ಏನಾಗುತ್ತೆ, ನಾವು ವಿಟ್ರಿಫೈಡ್ ಟೈಲನ್ನು ವಾಲ್ ಮೇಲೆ ಹಾಕುವಾಗ ಅಪ್ ಟು ಸರ್ಟನ್ ಒಂದು ಹೈಟ್ ತನಕ, ಅಂದರೆ ಅಂದ್ಕೊಳ್ಳಿ ನೀವು 1 ಮೀಟರ್ ತನಕ, 1 ಮೀಟರ್ ಏನಾಗುತ್ತೆ ನಮಗೆ 3 ಫೀಟ್ ತನಕ ನಾವು ವಿಟ್ರಿಫೈಡ್ ಅನ್ನು ನಾವು ಸಿಮೆಂಟಿಂದ ಹಾಕ್ಬೋದು. ಬಟ್ ನಾವು ಮೇಲ್ಗಡೆ ನಾವು 1 ಮೀಟರ್ ಮೇಲೆ ನಾವು ಟೈಲ್ ಹಾಕಕ್ಕೆ ಶುರುವಾದಾಗ ಏನಾಗುತ್ತೆ, ಸಿಮೆಂಟಿಂದ ನಾವು ಒಂದು ವೇಳೆ ವಿಟ್ರಿಫೈಡ್ ಟೈಲನ್ನು ನಾವು ಇನ್ಸ್ಟಾಲ್ ಮಾಡಿದ್ದೆ ಆದರೆ ಅದು ಬಾಂಡಿಂಗ್ ಅಷ್ಟೊಂದು ಸರಿ ಆಗಲ್ಲ. ಸೊ ಆ ಒಂದು ಕಂಡೀಷನ್ ಏನಾಗುತ್ತೆ, ನಿಮಗೆ ಟೈಲ್ ಡಿಬಾಂಡ್ ಆಗಿ ಹೊರಗೆ ಬರೋ ಚಾನ್ಸ್ ಇರುತ್ತೆ. ಎಷ್ಟು ಹೈಟಲ್ಲಿ ಹೋಗುತ್ತೆ ಅಷ್ಟು ಡಿಬಾಂಡ್ ಆಗೋ ಚಾನ್ಸಸ್ ಹೆಚ್ಚಾಗುತ್ತೆ ವಿಟ್ರಿಫೈಡ್ ಟೈಲಲ್ಲಿ. ಸೊ ನೀವು ಒಂದು ವೇಳೆ ಸಿರಾಮಿಕ್ ಬೇಸ್ ಟೈಲಲ್ಲಿ, ಸಿರಾಮಿಕ್ ಬೇಸ್ ಟೈಲ್ ಅಂತಂದರೆ 1 ಫೀಟ್ ಬೈ 1.5 ಫೀಟು ಮತ್ತು 1 ಫೀಟ್ ಬೈ 2 ಫೀಟಲ್ಲಿ ಬರೋ ಟೈಲು ಬೈ ಡಿಫಾಲ್ಟ್ ಆಗಿ ಸಿರಾಮಿಕ್ ಬೇಸಲ್ಲಿ ಇರುತ್ತೆ. ಆ ಟೈಲನ್ನು ನೀವು ವಾಲ್ ಮೇಲೆ ಹಾಕುವಾಗ ನಿಮಗೆ ಯಾವ ಥರದ್ದು ಅಡೆಸಿವ್ ಯೂಸ್ ಮಾಡೋದು ನಿಮಗೆ ಏನು ನೆಸೆಸರಿ ಇರಲ್ಲ. ನೀವು 43 ಗ್ರೇಡ್ ಅಲ್ಲಿ ಬರೋ ಸಿಮೆಂಟನ್ನು ಯೂಸ್ ಮಾಡಿ ನೀವು ಟೈಲ್ ಇನ್ಸ್ಟಾಲ್ ಮಾಡ್ಬೋದು. ಇದೆಲ್ಲ ಸಿಮೆಂಟಿಂದ ಯೂಸ್ ಮಾಡ್ತಾ ಇದ್ದೀವಿ ನಾವು ಇನ್ಸ್ಟಾಲ್. ಸೊ ನಿಮಗೆ ವಿಟ್ರಿಫೈಡ್ ಹಾಕಿದಾಗ ನೀವು ಅಡೆಸಿವ್ ಹಾಕಿ, ಸಿರಾಮಿಕ್ ಬೇಸ್ ಹಾಕಿದಾಗ ನೀವು ಅದರಲ್ಲಿ ಸಿಮೆಂಟಿಂದ ನೀವು ಮಾಡ್ಬೋದು. ಅದರಲ್ಲಿ ನಿಮಗೆ ಯಾವುದೇ ಥರದ್ದು ಎಡೆಸಿವ್ದು ಇನ್ಸ್ಟಾಲ್ ಮಾಡೋದು ಜರುತ್ತಿಲ್ಲ ನಿಮಗೆ. ಸೊ ಸೆಕೆಂಡ್ ಏನಂತಂದರೆ, ಮೋಸ್ಟ್ ಇಂಪಾರ್ಟೆಂಟು, ನೀವು ಟೈಲ್ಸ್ಗಳನ್ನು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ಯಾವಾಗಲೂ ನೀವು ಬಾಕ್ಸ್ ಈ ಥರ ಇರುತ್ತಲ್ಲ ಅದ್ರ ಮೇಲೆ ಸ್ಟಿಕ್ಕರ್ಸ್ ಇರುತ್ತೆ. ನಾನು ತೋರಿಸ್ತೀನಿ ನಿಮಗೆ. ಅದು ಈ ಥರ ಸ್ಟಿಕ್ಕರ್ ಇರುತ್ತೆ ನಿಮಗೆ. ಇದರಲ್ಲಿ ಸ್ಟಿಕ್ಕರ್ ಮೇಲೆ ನಿಮಗೆ ಇದು ಬ್ಯಾಚ್ ಇರುತ್ತೆ. ಇದು ಯಾವ್ದು ಬ್ಯಾಚ್, ಇದ್ರದ್ದು ಕೋಡ್ ನಂಬರು ಇದೆಲ್ಲ ನೀವು ಮೊದಲು ಚೆಕ್ ಮಾಡಬೇಕು. ಇದು ಕೋಡ್ ಏನಿದೆ ಅದು 5237L ಅಂತ ಹೇಳಿದ್ರೆ ಕೋಡ್ ಇದೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ, 14/7 ಅಂತಿದೆ. ಪ್ರತಿಯೊಂದು ಕೋಡು ಸೇಮ್ ಇದೆನಾ, 5237 ಇದೆನಾ, ಮತ್ತೊಂದೇನಂತಂದರೆ ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ಡ್ ಸೇಮೇ ಇದೆನಾ, ಕಂಪಲ್ಸರಿ ಇವತ್ತು ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ನಿಮಗೆ ಕೋಡಲ್ಲಿ ನೀವು ಅಂದ್ಕೊಳ್ಳಿ 935237 ಅಂತ ಕೋಡ್ ಇದೆ, ನಿಮಗೆ ಕೋಡ್ ಸೇಮ್ ಇದೆ ಬಟ್ ಅದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಸ್ ಬೇರೆ ಬೇರೆ ಇದೆ ಅಥವಾ ಬ್ಯಾಚ್ ಅಂತ ಬರುತ್ತೆ, ಅದರಲ್ಲಿ ಬೇರೆ ಬೇರೆ ಇದ್ದಾಗ ಟೈಲಲ್ಲಿ ನಿಮಗೆ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ, ಶೇಡಲ್ಲಿ ವೇರಿಯೇಷನ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಯಾವುದೇ ನೀವು ಬಾಕ್ಸನ್ನು ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ಇದ್ರ ಮೇಲೆ ನೀವು ಕಂಪಲ್ಸರಿ ಈ ಥರ ನಿಮಗೆ ಬ್ಯಾಚು ಮತ್ತು ಕೋಡ್ ಚೆಕ್ ಮಾಡಬೇಕು. ಒಂದೇ ಕೋಡ್ ಇದೆನಾ, ಒಂದೇ ಬ್ಯಾಚ್ ಇದೆನಾ ಅಂತೇಳಿ. ಒಂದು ವೇಳೆ ಬೇರೆ ಬೇರೆ ಬ್ಯಾಚು ಅಥವಾ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಡಿಸೈನ್ ಕೋಡ್ ಸೇಮ್ ಇದೆ ಅಂದ್ಕೊಳ್ಳಿ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬೇರೆ 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 ಇದ್ದಾಗೂ ಸಹ ನಿಮಗೆ ಅದರಲ್ಲಿ ಶೇಡಲ್ಲಿ ಕಲರಲ್ಲಿ ನಿಮಗೆ ವೇರಿಯೇಷನ್ ಬರೋ ಚಾನ್ಸ್ ಇರುತ್ತೆ. ಈಗ ನೋಡಿ, ನಾನು ನಿಮಗೆ ಒಂದು ಇನ್ಸ್ಟಾಲ್ ತೋರಿಸ್ತೀನಿ. ಇಲ್ಲಿ ನೋಡಿದಾಗ ನಿಮಗೆ ಇದೆಲ್ಲ ಒಂದೇ ಬ್ಯಾಚಲ್ಲಿದೆ, ಅಂದರೆ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಒಂದೇ ಬ್ಯಾಚ್ ಡೇಟು. ಸೊ ನೀವು ಯಾವುದೇ ಟೈಲ್ ನೋಡಿದಾಗ ನಿಮಗೆ ಯೂನಿಫಾರ್ಮಿಟಿಯಲ್ಲಿ ಕಾಣುತ್ತೆ, ಯಾವುದೇ ಥರದ ನಿಮಗೆ ವೇರಿಯೇಷನ್ ಕಾಣಲ್ಲ. ಒಂದು ವೇಳೆ ನಿಮಗೆ ಮಿಸ್ ಮ್ಯಾಚ್ ಆದಾಗ, ಬ್ಯಾಚ್ ಮಿಸ್ ಮ್ಯಾಚು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಮಿಸ್ ಮ್ಯಾಚ್ ಇದ್ದಾಗ ನಿಮಗೆ ಟೈಲಲ್ಲಿ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಬಿಫೋರ್ ನೀವು ಇನ್ಸ್ಟಾಲ್ ಕಂಪಲ್ಸರಿ ಬಾಕ್ಸ್ ಎಲ್ಲ ಚೆಕ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಕಂಪ್ನಿ ಬಾಕ್ಸ್ ಮೇಲೆ ಕ್ಲಿಯರ್ ಆಗಿ ಬರೆದಿರ್ತಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ನೋಟ್ ಅಂತ ಹೇಳಿದೆ, ಎನಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇನ್ ಟೈಲ್ ಶುಡ್ ಬಿ, ಇಲ್ಲಿ ನೋಡಿ, ಬ್ರಾಟ್ ಆನ್ ನೋಟಿಸ್ ಬಿಫೋರ್ ಫಿಕ್ಸಿಂಗ್. ಮತ್ತೊಂದು ಏನಂತಂದರೆ ನೋ ಕ್ಲೇಮ್ ಶಾಲ್ ಬಿ ಎಂಟರ್ಟೈನ್. ಒಂದು ವೇಳೆ ನೀವು ಟೈಲನ್ನು ಇನ್ಸ್ಟಾಲ್ ಮಾಡಿದ್ದೆ ಆದರೆ ಅದರ ಮೇಲೆ ನೀವು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಕಂಪನಿ ಯಾವುದೇ ಥರದ್ದು ನಿಮಗೆ ಅದರಲ್ಲಿ ಸೊಲ್ಯೂಷನ್ ಕೊಡಲ್ಲ. ಈವನ್ ನೀವು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋದಾಗೂ ಸಹ ನಿಮಗೆ ಯಾವುದೇ ಥರದ ಸೊಲ್ಯೂಷನ್ ಸಿಗಲ್ಲ. ಯಾಕಂದರೆ ಅವರು ಆಲ್ರೆಡಿ ಅದ್ರ ಮೇಲೆ ಅವರು ಪ್ರಿಂಟಲ್ಲಿ ನೀವು ಪ್ರತಿಯೊಂದು ಬಾಕ್ಸ್ ಮೇಲೆ ಪ್ರಿಂಟಿಂಗ್ ಕೊಟ್ಟಿರ್ತಾರೆ ಅವರು. ಈ ಥರ ನೀವು ಅದೆಲ್ಲ ಚೆಕ್ ಮಾಡಿ ಒಂದು ವೇಳೆ ಪ್ರಾಬ್ಲಮ್ಸ್ ಇದ್ದಾಗ ಇಮಿಡಿಯೇಟ್ ನಮಗೆ ಹೇಳಿ, ಅದರ್ವೈಸ್ ನಾವು ಯಾವುದೇ ಥರದ್ದು ಕಂಪ್ಲೇಂಟ್ ನಾವು ಎಂಟ್ರಿ ಮಾಡಲ್ಲ ಅಂತೇಳಿ. ಸೊ ರೈಟಿಂಗಲ್ಲಿ ಕೊಟ್ಟ ಮೇಲೆ ನಿಮ್ಗೆ ಏನೂ ಮಾಡೋಕ್ಕೆ ಬರಲ್ಲ. ಸೊ ಬಿಫೋರ್ ನೀವು ಇನ್ಸ್ಟಾಲೇಷನ್ನು ಫಸ್ಟ್ ನೀವು ನಿಮ್ಮ ಹತ್ರ ಅನ್ಲೋಡ್ ಮಾಡೋಕ್ಕಿಂತ ಮೊದಲು ಅಥವಾ ಅನ್ಲೋಡ್ ಮಾಡ್ತಾ ಒಂದು ಸಮಯದಲ್ಲಿ ನೀವು ಪ್ರತಿಯೊಂದು ಟೈಲ್ ಬಾಕ್ಸ್ ಮೇಲೆ ಸ್ಟಿಕ್ಕರನ್ನು ಚೆಕ್ ಮಾಡ್ಕೊಳ್ಳಿ. ಹತ್ತಿದ ಮೇಲೆ ನಿಮಗೆ ವೇರಿಯೇಷನ್ ಏನಾದರೂ ಬಂತಂದರೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ಕಂಪ್ನಿ ನಿಮಗೆ ಸೊಲ್ಯೂಷನ್ ಕೊಡಲ್ಲ. ಸೊ ನೀವೆಲ್ಲ ಬಾಕ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂತಂದರೆ, ನೀವು ಸಿರಾಮಿಕ್ ಬೇಸ್ಟೈಲನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ, ಇದು 2 ಫೀಟ್ ಬೈ 1 ಫೀಟು ಮತ್ತು 1 ಫೀಟ್ ಬೈ 1.5 ಫೀಟ್ ಟೈಲ್ ಒಂದು ಸಿರಾಮಿಕ್ ಬೇಸಲ್ಲೇ ಬರೋದು. ಸೊ ಸಿರಾಮಿಕ್ ಬೇಸನ್ನು ವಾಲ್ ಟೈಲಲ್ಲಿ ಹಾಕೋಕ್ಕಿಂತ ಮೊದಲು ನಾವು ಟೈಲ್ಗಳನ್ನು ಈ ಥರ ಡ್ರಮ್ಮಲ್ಲಿ ನೀರು ತೊಗೊಂಡ್ಬಿಟ್ಟು, ಡ್ರಮ್ ಅಂತಲ್ಲ ನೀವು ಅದೇ ಥರದ್ದು ಒಂದು ನೀರಲ್ಲಿ ನಾವು ಟೈಲ್ಗಳನ್ನು ನಾವು ಡಿಪ್ ಮಾಡಿಡಬೇಕಾಗುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸಿರಾಮಿಕ್ ಬೇಸಲ್ಲಿ ನಮ್ಮದು 18 to 20% ನೀರು ಅಬ್ಸರ್ವ್ ಆಗುತ್ತೆ ಅಂಥೇಳಿ.
ಸೊ ಬಿಫೋರ್ ಇನ್ಸ್ಟಾಲೇಷನು ಕಂಪಲ್ಸರಿ ನಾವು ಸಿರಾಮಿಕ್ ಟೈಲ್ಗಳನ್ನು ನೀರಲ್ಲಿ ಡಿಪ್ ಮಾಡಬೇಕಾಗುತ್ತೆ. ನೀರಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಎಷ್ಟು ನೀರು ಬೇಕು ಅದು ಅಬ್ಸರ್ವ್ ಮಾಡ್ಕೊಂಡು ಬಿಟ್ಬಿಡುತ್ತೆ ಅದು. ಈಗ ಇದರಲ್ಲಿ ಒಂದು ತುಂಬ ಜನ ಕನ್ಫ್ಯೂಷನು, ನಾವು ನೀರಲ್ಲಿ ಟೈಲ್ಗಳನ್ನು ಎಷ್ಟು ಸಮಯದ ಸಲುವಾಗಿ ಡಿಪ್ ಮಾಡಿಡಬೇಕು, 1 ಅವರ 2 ಅವರ, ಓವರ್ ನೈಟ್ 12 ಅವರ್ಸ, 24 ಅವರ್ಸ, 18 ಅವರ್ಸ್ ಅಂತೇಳಿ ಇಲ್ಲ. 4 to 5 hours ನಿಮಗೆ ಸಫಿಷಿಯೆಂಟ್ ಇದೆ. ನೋಡಿ ಏನಾಗುತ್ತೆ, ಒಂದು ಸರಿ ಟೈಲು ಎಷ್ಟು ನೀರು ಅಬ್ಸರ್ವ್ ಮಾಡ್ಬೋದು, ಒಂದು ಸರಿ ಮಾಡಿಬಿಟ್ಟ ಮೇಲೆ ಅದು ನೀವು 20 ಅವರ್ಸ್ ಇಡಿ, 12 ಅವರ್ಸ್ ಇಡಿ, 13 ಅವರ್ಸ್ ಇಡಿ, ಅದರಲ್ಲಿ ಏನು ಎಫೆಕ್ಟ್ ಬರೋಲ್ಲ. ಅದು ಎಷ್ಟು ಕೆಪಾಸಿಟಿ ಇದು ಅಷ್ಟೇ ಅಬ್ಸರ್ವ್ ಮಾಡೋದು ಅದು. ಸೊ ಬಿಫೋರ್ ಇನ್ಸ್ಟಾಲೇಷನ್ ನಾವು ಸಿರಾಮಿಕ್ ಬೇಸ್ ಟೈಲ್ಗಳನ್ನು ನೀವು ಅಟ್ಲೀಸ್ಟ್ 4 to 5 ಅವರ್ಸು ನೀರಲ್ಲಿ ಈ ಥರ ಡಿಪ್ ಮಾಡಬೇಕು. 24 ಅವರ್ಸ್ ಹಾಕೋದೇನು ಜರೂರತೆ ಇಲ್ಲ ನಿಮಗೆ. ಅಟ್ಲೀಸ್ಟ್ ನಿಮಗೆ 4 to 5 ಅವರ್ಸ್ ಹಾಕಿಬಿಟ್ಟು ನಾವು ತೆಗೆದು ನಾವು ಸಿಮೆಂಟ್ ಜೊತೆ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಾವು ಡಿಪ್ ಮಾಡಿಲ್ಲ ಅಂದ್ಕೊಳ್ಳಿ, ಒಂದು ವೇಳೆ ಸಫಿಷಿಯೆಂಟ್ ನೀರು ಅದು ಅಬ್ಸರ್ವ್ ಮಾಡಲಿಲ್ಲ ಅಂತಂದರೆ ನಾವು ಸಿಮೆಂಟ್ ಜೊತೆ ನಾವು ಟೈಲ್ ಇನ್ಸ್ಟಾಲ್ ಮಾಡಿದಾಗ ಸಿಮೆಂಟ್ ಏನಂತಂದರೆ ಇಟ್ಸ್ ಅ ಸ್ಟ್ರಾಂಗ್ ಬಾಂಡಿಂಗ್ ಏಜೆಂಟ್. ಇದು ಬಾಂಡಿಂಗ್ ಏಜೆಂಟ್ ಇದೆ. ಏನಾಗುತ್ತೆ, ಒಂದು ವೇಳೆ ನಾವು ನೀರಲ್ಲಿ ಡಿಪ್ಪಲ್ಲಿ ಮಾಡದೇ ಇದ್ದಾಗ ಸಿಮೆಂಟ್ ಜೊತೆ ನಾವು ಒಂದು ವೇಳೆ ಕಾಂಟ್ಯಾಕ್ಟ್ ಮಾಡಿದಾಗ ವಿದೌಟ್ ಡೈರೆಕ್ಟಾಗಿ ನಾವು ಹಾಕಿದಾಗ ಟೈಲಲ್ಲಿ ಏನಾಗುತ್ತೆ, ಹೀಟ್ ಜನರೇಟ್ ಆಗಿ ಅದರಲ್ಲಿ ನಿಮಗೆ ಟೈಲಲ್ಲಿ ಕ್ರ್ಯಾಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಸಿರಾಮಿಕ್ ಬೇಸ್ಡನ್ನು ಕಂಪಲ್ಸರಿ ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ನೀರಲ್ಲಿ ನಾವು ಡಿಪ್ ಮಾಡಿಬಿಟ್ಟು 4 to 5 ಅವರ್ಸ್ ಅದಾದಮೇಲೆ ನಾವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ವಿಟ್ರಿಫೈಡಲ್ಲಿ ನಿಮಗೆ ನೀರಲ್ಲಿ ಡಿಪ್ ಮಾಡೋಕ್ಕೆ ಏನು ಇದಿಲ್ಲ, ನೆಸೆಸರಿ ಇಲ್ಲ. ನಾನು ಹೇಳ್ತಾ ಇದ್ದೆ ಅದು ಲೆಸ್ ದೆನ್ 0.05% ಅದು ಅಬ್ಸರ್ವ್ ಮಾಡೋದು. ಸೊ ಅದರಲ್ಲಿ ನಿಮಗೆ ನೀವು ನೀರಲ್ಲಿ ಡಿಪ್ ಮಾಡಿದ್ರೂ ಅದರಿಂದ ಪ್ರಯೋಜನನೇ ಇಲ್ಲ. ಯಾಕಂತಂದರೆ ನೀವು 24 ಅವರ್ಸ್ ಅಲ್ಲ, ನೀವು 10 ದಿವಸ ಬಿಟ್ಟು ಸಹ ಅದು ನೀರು ಅಬ್ಸರ್ವೇ ಮಾಡೋದಿಲ್ಲ ಅದು. ಸೊ ನಿಮಗೆ ವಿಟ್ರಿಫೈಡ್ ಬೇಸಲ್ಲಿ ನೀವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಯಾವುದೇ ಥರದ್ದು ನೀವು ನೀರಲ್ಲಿ ಡಿಪ್ ಮಾಡೋದಾಗಲಿ ಅಥವಾ ನಾವು ಟೈಲ್ ಎಲ್ಲ ಫ್ಲೋರಿಂಗಲ್ಲಿ ಇನ್ಸ್ಟಾಲ್ ಮಾಡಿದಾಗ ವಿಟ್ರಿಫೈಡಲ್ಲಿ ಅದರಲ್ಲಿ ನೀರು ಹಾಕ್ತಾರೆ ತುಂಬ ಜನ, ಏನು ಅರ್ಥ ಇಲ್ಲ ಅದರಲ್ಲಿ. ಸೊ ಸಿರಾಮಿಕಲ್ಲಿ ನೀವು ಇನ್ಸ್ಟಾಲ್ ಮಾಡುವಾಗ ನೀರಲ್ಲಿ ಡಿಪ್ ಮಾಡಿ, ವಿಟ್ರಿಫೈಡನ್ನು ಇನ್ಸ್ಟಾಲ್ ಮಾಡುವಾಗ ನಿಮಗೆ ಯಾವ ಥರದ್ದು ಡಿಪ್ ಮಾಡೋದನ್ನು ಜರೂರತಿರಲ್ಲ. ಮತ್ತೊಂದಂದರೆ ನೀವು ಇನ್ಸ್ಟಾಲ್ ಮಾಡುವಾಗ ಕಂಪಲ್ಸರಿ ನೀವು ಟೈಲ್ ಬ್ಯಾಕ್ ಸೈಡಲ್ಲಿ ನೋಡಿ. ನಾವು ಟೈಲ್ ಬ್ಯಾಕ್ ಸೈಡಲ್ಲಿ ನೋಡಿದ್ದಾದರೆ ನಿಮಗೆ ಪ್ರತಿಯೊಂದು ಕಂಪನಿಯಲ್ಲಿ ಯಾವುದೇ ಕಂಪ್ನಿ ಟೈಲ್ ತೊಗೊಳ್ಳಿ ನೀವು, ಅದರಲ್ಲಿ ನಿಮಗೆ ಈ ಥರ ಆರೋ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ನೋಡಿ, ನಿಮಗೆ ಒಂದು ಮೇಡ್ ಇನ್ ಇಂಡಿಯಾ ಬರೆದಿರ್ತಾರೆ, ಅದರ ಅಪೋಸಿಟಲ್ಲಿ ಅಥವಾ ನಿಮಗೆ ಈ ಥರ ಒಂದು ಕಾರ್ನರಲ್ಲಿ ಇಟ್ಸ್ ವಿಸಿಬಲ್, ಇದು ನೋಡ್ಬೋದು ನೀವು, ನಿಮಗೆ ಆರೋ ಮಾರ್ಕಿಂಗ್ ಕಾಣ್ತಾ ಇದೆ ನೋಡಿ. ಯಾವುದೇ ಒಂದು ಕಂಪ್ನಿ ಏನಾದರೂ ಮಾರ್ಕಿಂಗ್ ಕೊಟ್ಟರೆ ಅದರದ್ದೊಂದು ಸಿಗ್ನಿಫಿಕೆಂಟ್ ಇರುತ್ತೆ, ಅದರದ್ದೊಂದು ಇಂಪಾರ್ಟೆನ್ಸ್ ಇರುತ್ತೆ. ಏನೋ ಹಾಕಬೇಕಂತಿಲ್ಲ, ಇದು ನಿಮಗೆ ಆರೋ ಮಾರ್ಕ್. ಯಾಕಂತಂದರೆ ನಾವು ಟೈಲ್ ಇನ್ಸ್ಟಾಲ್ ಮಾಡುವಾಗ ಈ ಒಂದು ಆರೋ ಮಾರ್ಕನ್ನು ಫಾಲೋ ಮಾಡಿ ಟೈಲ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಇದು ಆರೋ ಮಾರ್ಕ್ ಈ ಥರ ಮೇಲ್ಗಡೆ ಇದೆ, ನಾನು ಫಸ್ಟ್ ಟೈಲ್ ಅಂದ್ಕೊಳ್ಳಿ, ನಾವು ಈ ಥರ ನಾನು ಹೇಳಿದೆ ನಿಮಗೆ ಆರೋ ಮಾರ್ಕಿಂಗ್ ಇಲ್ಲಿ ಈ ಥರ ಇದೆ, ಮೇಲ್ಗಡೆ ಇದೆ. ಸೊ ನೀವು ನೆಕ್ಸ್ಟ್ ಟೈಲ್ ನಾವು ಯಾವಾಗ ಇನ್ಸ್ಟಾಲ್ ಮಾಡ್ತೀವಲ್ಲ, ಪ್ರತಿಯೊಂದು ಟೈಲ್ ಆರೋ ಡೈರೆಕ್ಷನ್ ಈ ಥರ ಮೇಲ್ಗಡೆನೇ ಇರಬೇಕು. ಅಥವಾ ನೀವು ಡೌನಲ್ಲಿ ಇಟ್ಟಿದ್ದೆ ಆದರೆ ಪ್ರತಿಯೊಂದು ಟೈಲ್ ಆರೋ ಮಾರ್ಕಿಂಗ್ ಡೌನಲ್ಲೇ ಇರಬೇಕು. ಇದರ ಸಿಗ್ನಿಫಿಕೆಂಟ್ ಏನಂತಂದರೆ, ನೀವೇನಾಗುತ್ತೆ, ಒಂದು ವೇಳೆ ನೀವು ಒಂದು ಆರೋ ಮಾರ್ಕಿಂಗ್ ಅಪ್ಪಲ್ಲಿ ಒಂದು ಡೌನಲ್ಲಿ ಮತ್ತೆ ಅಪ್ಪು ಡೌನು ಅಥವಾ ನೀವು ಮಿಸ್ ಮ್ಯಾಚ್ ಮಾಡಿದ್ದೆ ಆದರೆ ಟೈಲ್ಗಳಲ್ಲಿ ನಿಮಗೆ ಈ ಥರ ಸೆಂಟ್ರಲ್ಲಿ ಇದೆಯಲ್ಲ, ಅದು ಇದರಲ್ಲಿ ಅಲ್ಯೂಮಿನಿಯಸ್ ಬಂದುಬಿಡುತ್ತೆ. ನಿಮಗೆ ನಾವು ಬೆಂಡ್ ಅಂತೀವಲ್ಲ, ಏನಾಗುತ್ತೆ, ತುಂಬ ಜನ ಇದೆಲ್ಲ ಫಾಲೋ ಮಾಡಲ್ಲ. ಹಾಕಿದ ಮೇಲೆ ಏನಾಗ್ತದೆ ಅಂತಂದರೆ, ಇಲ್ಲ ಟೈಲಲ್ಲೇ ಬೆಂಡ್ ಇತ್ತು ಆ ಥರ ಬಂದುಬಿಡ್ತು ಅಂತೇಳಿ. ಇಲ್ಲ, ಏನಾಗುತ್ತೆ, ನೀವು ಟೈಲ್ ಮನೇಲಿ ಇನ್ಸ್ಟಾಲ್ ಮಾಡುವಾಗ ನೀವು ಅವ್ರ ಜೊತೆ ಮಾತಾಡಬೇಕು. ಯಾರು ನಿಮ್ಮ ಕಾಂಟ್ರಾಕ್ಟರ್ ಇದ್ದಲ್ಲ ಅವ್ರಿಗೆ ಹೇಳಿ, ನೀವೆಲ್ಲ ಟೈಲ್ ಬ್ಯಾಕ್ ಸೈಡ್ ಮಾರ್ಕಿಂಗ್ ಇದೆ, ನಾನು ಎಲ್ಲಾದರೂ ಬೆಂಡ್ ಕಾಣಿಸಿದ್ರೆ ಕಂಪ್ನಿ ಒಂದು ವೇಳೆ ನಾವು ಕಂಪ್ಲೇಂಟ್ ಮಾಡಿದಾಗ ಅವರು ಬಂದು ಯಾವುದೇ ಥರದ್ದು ಎಂಟರ್ಟೈನ್ ಮಾಡಲ್ಲ. ನಿಮ್ಗೆ ಏನಾದರೂ ಆರೋ ಡೈರೆಕ್ಷನ್ ಒಂದೇ ಕಡೆ ಇಟ್ಟರೂ ಸಹ ನಿಮಗೆ ಪ್ರಾಬ್ಲಮ್ ಬರ್ತಾ ಇದ್ರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡಿ, ನಾವು ಅವ್ರಿಗೆ ಕರ್ಸೋಡ ಕಂಪ್ನಿದವ್ರ ಜೊತೆ ನಾವು ಡಿಸ್ಕಸ್ ಮಾಡ್ಬೋದು ಅಂತೇಳಿ. ಏನು ಮಾಡ್ತಾರೆ ಅಂತಂದರೆ, ಅದು ಆರೋ ಡೈರೆಕ್ಷನ್ ನೋಡೋದಿಲ್ಲ, ಅದು ಮಿಸ್ಮ್ಯಾಚ್ ಆಗಿ ನೀವು ಹಾಕಿದರೆ ಟೈಲಲ್ಲೆಲ್ಲ ನಿಮಗೆ ಬೆಂಡ್ ಆಗಿ ಕಾಣೋದು ಶುರು ಆಗುತ್ತೆ. ಅವಾಗನೇ ಇಲ್ಲ, ನಾನು ಪ್ರಾಪರಾಗಿ ನಾನು ನೋಡಿ ಹಾಕಿದ್ದೀನಿ, ಟೈಲಲ್ಲೇ ಬೆಂಡ್ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ, ನೀವು ತಂದಿರೋ ಟೈಲ್ ಒಳ್ಳೆ ಕ್ವಾಲಿಟಿ ಇಲ್ಲ, ಈ ಥರ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಬಿಫೋರ್ ಇನ್ಸ್ಟಾಲೇಷನ್ನು ಕಂಪಲ್ಸರಿ ಆರೋ ಮಾರ್ಕಿಂಗನ್ನು ಚೆಕ್ ಮಾಡಿಕೊಂಡೇ ನೀವು ಟೈಲ್ ಇನ್ಸ್ಟಾಲ್ ಮಾಡಿ. ಅದರ್ವೈಸ್ ಏನಾಗುತ್ತೆ, ನಿಮಗೆ ಟೈಲಲ್ಲಿ ಬೆಂಡ್ ಬರೋ ಚಾನ್ಸಸ್ ಇರುತ್ತೆ. ಈಗ ನೋಡಿ, ನೀವು ಅಂದ್ಕೊಳ್ಳಿ, ನೀವು ಒಂದೇ ಆರೋ ಡೈರೆಕ್ಷನ್ ನೀವು ಹಾಕಿಬಿಟ್ಟಿದ್ರೆ ಅಂದ್ಕೊಳ್ಳಿ. ಈಗ ಇಲ್ಲೊಂದು ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ, ಇದರಲ್ಲಿ ಏನಾಗುತ್ತೆ ಅಂತಂದರೆ, ಜನರಲಿ
ಫ್ಲೋರಿಂಗ್ ಮೊದಲು ಆಗಲ್ಲ. ಬಾತ್ರೂಮಲ್ಲಿ ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ವಾಲ್ ಮೇಲ್ಗಡೆಯಿಂದ ಅದು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಕೆಳಗಡೆ ತನಕ ಫ್ಲೋರಿಂಗ್ ಮಾಡ್ತಾರೆ. ಫಸ್ಟು ಇದೆಲ್ಲ ವಾಲ್ದೆಲ್ಲ ಕೆಲಸ ಆದಮೇಲೆ ಫ್ಲೋರಿಂಗಲ್ಲಿ ಬಂದುಬಿಡ್ತಾರೆ. ಈಗೇನಾಗುತ್ತೆ ಜನರಲಿ ಇದು ಒಂದು ಪ್ರಾಕ್ಟೀಸು. ಏನಾಗುತ್ತೆ, ನೀವು ಅಂದ್ಕೊಳ್ಳಿ ನಿಮ್ಮದೊಂದು 20 ಫ್ಲ್ಯಾಟ್ ಸ್ಕೀಮ್ ಇದೆ ಅಂದ್ಕೊಳ್ಳಿ. ನೀವು ಯಾವಾಗ ಟೈಲನ್ನು ನೀವು ಇನ್ಸ್ಟಾಲ್ ಮಾಡ್ತಾ ಇದ್ದೀರಾ, ಈಗ ಕೆಳಗಡೆನೂ ನೀವು ಈಗೇನಾಗುತ್ತೆ ಅಂತಂದರೆ ಈಗ ಇಷ್ಟೆಲ್ಲ ಇದು ಕೆಳಗಡೆ ಬಿಟ್ಟರೆ ರೀಸನ್ ಏನಂತಂದರೆ ಈಗ ನೆಕ್ಸ್ಟು ಫ್ಲೋರಿಂಗ್ ಮಾಡ್ತಾರೆ. ಈಗ ಫ್ಲೋರಿಂಗ್ ಮಾಡಿಬಿಟ್ಟು ಅನ್ಇನ್ಸ್ಟಾಲ್ಡ್ ಇದೆಲ್ಲ ಅದರಲ್ಲಿ ಟೈಲ್ ಹಾಕಿ ಅದು ಕಟ್ಟಿಂಗ್ ಎಲ್ಲ ಮಾಡಿ ಈ ಥರ ಇದು ಫಿಕ್ಸಿಂಗ್ ಮಾಡ್ತಾರೆ ಅವರು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ನೀವು ಟೈಲನ್ನು ಇನ್ಸ್ಟಾಲ್ ಮಾಡುವಾಗ ಈ ಒಂದು ಸೇ ಫಾರ್ ಎಕ್ಸಾಂಪಲ್ ಈ ಬಾತ್ರೂಮ್ ಅಂದ್ಕೊಳ್ಳಿ. ಈಗ ಇದರಲ್ಲಿ ನಿಮಗೆ ಡಾರ್ಕಲ್ಲಿ ಇನ್ನೂ ಒಂದು 2 ಟೈಲ್ಸ್ ರಿಕ್ವೈರ್ಮೆಂಟ್ ಇದೆ ಅಂದ್ಕೊಳ್ಳಿ. ಇದರಲ್ಲಿ ನಿಮಗೆ ನೀವು ಅಂದ್ಕೊಳ್ಳಿ ಇದರಲ್ಲಿ ಒಂದು 4-5 ಬಾಕ್ಸ್ ನಿಮಗೆ ಒಂದು ಬಾತ್ರೂಮಲ್ಲಿ ಬೇಕಂದರೆ ಈ ಥರ ಟೈಲ್ ಏನಿದೆಯಲ್ಲ ತೊಗೊಂಡ್ಬಿಟ್ಟು ನೀವು ಅಲ್ಲೇ ಬಾತ್ರೂಮಲ್ಲಿ ಒಳಗೆ ಇಟ್ಬಿಡಿ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಒಂದು ವೇಳೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟಿವಿ ಅಂದ್ಕೊಳ್ಳಿ, ಅದಾದಮೇಲೆ ನಿಮಗೆ ಒಂದು ವೇಳೆ ಬಾತ್ರೂಮಲ್ಲಿ ಟೈಲ್ ಕಡಿಮೆ ಬಿದ್ದಾಗ ನೀವು ಮತ್ತೊಂದು ಸರಿ ನೀವು ಮಟೀರಿಯಲ್ ತರಿಸಿದಾಗ ನಾನು ಹೇಳ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಅದರಲ್ಲಿ ಬ್ಯಾಚಲ್ಲಿ ವೇರಿಯೇಷನ್ ಇತ್ತು ಅಂದ್ಕೊಳ್ಳಿ. ಅದು 2 ಬ್ಯಾಚ್ ನೀವು ಮಿಕ್ಸ್ ಮಾಡಿದಾಗ ಅದರಲ್ಲಿ ಇಮ್ಮಿಡಿಯೇಟ್ ಆಗಿ ನಿಮಗೆ ಅದರಲ್ಲಿ ವೇರಿಯೇಷನ್ ಕಾಣೋಕ್ಕೆ ಶುರು ಆಗಿಬಿಡುತ್ತೆ ಅದು. ಸೊ ವೇರಿಯೇಷನ್ ಅವಾಯ್ಡ್ ಮಾಡೋ ಸಲುವಾಗಿ ನಿಮ್ಗೆ ಎಷ್ಟು ಬಾಕ್ಸ್ ರಿಕ್ವೈರ್ಮೆಂಟ್ ಇದೆಯಲ್ಲ ಒಂದು ಬಾತ್ರೂಮಲ್ಲಿ ಆ ಒಂದು ಬಾಕ್ಸ್ಗಳನ್ನು ನೀವು ಅದು ಬಾತ್ರೂಮಲ್ಲೇ ಇಟ್ಬಿಡಿ. ಆಮೇಲೆ ನಿಮಗೆ ಅದು ಬ್ಯಾಚ್ ಸಿಗುತ್ತೋ ಇಲ್ಲೋ ಅದು ಏನು ಕನ್ಫರ್ಮ್ ಇರಲ್ಲ. ಒಂದು ವೇಳೆ ಬೇರೆ ಬ್ಯಾಚ್ ಬಂದಾಗ ಏನಾಗುತ್ತೆ, ನೀವು ಈ ಥರ ನೀವೇನು ಬಿಟ್ಟಿರ ಅಂದ್ಕೊಳ್ಳಿ, ಅಲ್ಲಿ ನೀವು ಬೇರೆ ಬ್ಯಾಚ್ ಹಾಕಿದಾಗ ಆ ಒಂದು ಲೇನ್ ಏನೇ ಇದೆಲ್ಲ ಇದು ಈ ಒಂದು ಏರಿಯಾ ಇದೆಲ್ಲ ಅದು ಡಿಫ್ರೆಂಟ್ ಆಗಿ ಕಾಣೋಕ್ಕೆ ಶುರು ಆಗಿಬಿಡುತ್ತೆ. ಕಂಪ್ನಿ ಏನು ಮಾಡೋಕ್ಕೆ ಬರಲ್ಲ. ಅದರಲ್ಲಿ ನಿಮಗೆ ಸೇಮ್ ಬ್ಯಾಚ್ ಬೇಕು ಅಂತಂದರೆ ಸಿಗಲಿಲ್ಲ ಅಂತಂದರೆ ನಿಮಗೆ ಅದರಲ್ಲಿ ಏನೂ ಆಪ್ಷನೇ ಇಲ್ಲ. ಸೊ ನೀವು ಟೈಲನ್ನು ನೀವು ಇನ್ಸ್ಟಾಲ್ ಮಾಡುವಾಗ ಫಸ್ಟ್ ಮೆಜರ್ಮೆಂಟ್ ತೊಗೊಂಡು ಅದರಲ್ಲಿ ಎಷ್ಟು ಬಾಕ್ಸ್ ರಿಕ್ವೈರ್ಮೆಂಟ್ ಇದೆಯಲ್ಲ ಅಷ್ಟು ಬಾಕ್ಸು ಅದೇ ಬಾತ್ರೂಮಲ್ಲಿ ಇಟ್ಬಿಡಿ. ಇಲ್ಲಾಂತಂದರೆ ನಿಮ್ಗೆ ಹೇಳ್ತಾ ಇದ್ದೆ, ನಿಮಗೆ ಬೇರೆ ಬ್ಯಾಚ್ ಬಂದಾಗ ಅದರಲ್ಲಿ ನಿಮಗೆ ತುಂಬ ವೇರಿಯೇಷನ್ ಬರೋ ಚಾನ್ಸಸ್ ಇದ್ದೇ ಇರುತ್ತೆ ನಿಮಗೆ. ಮತ್ತೊಂದಂದರೆ ಫ್ಲೋರಿಂಗಲ್ಲಿ ನಾನು 2x2 ಅಡ್ವೈಸ್ ಮಾಡ್ತೀನಿ ಯಾವಾಗಲೂ. ಯಾಕಂದರೆ ನೀವು ಫ್ಲೋರಲ್ಲಿ ನೀವು ಯಾವಾಗಲೂ ಸ್ವಲ್ಪ ದೊಡ್ಡ ಸೈಜಲ್ಲಿ ಹಾಕಿ. ದೊಡ್ಡ ಸೈಜ್ ಅಂತಂದರೆ 2x2 ತನಕ ಹೋಗಿ. ತುಂಬ ಜನಕ್ಕೆ ಏನಾಗುತ್ತೆ 2 ಫೀಟ್ ಬೈ 4 ಫೀಟಲ್ಲಿ ನಾವು ಹಾಕಿದಾಗ ಅದು ಸ್ಲೋಪ್ ಕೂಡ ಬರಲ್ಲ ಅಂತಾರೆ. ಆ ಥರ ಏನೂ ಇಲ್ಲ. ಈವನ್ ನಿಮಗೆ 2 ಫೀಟ್ ಬೈ 4 ಫೀಟ್ ಬೇಕಾದ್ರೆ ನೀವು ಆ ಥರನೂ ಹಾಕ್ಬೋದು. ಅದರ್ವೈಸ್ ಅಟ್ಲೀಸ್ಟ್ 2x2 ಅಲ್ಲಿ ನಿಮಗೆ ಆ್ಯಂಟಿಸ್ಕೇಟ್ ಇರೋ ಸರ್ಫೇಸ್ ಇದು ಆ್ಯಂಟಿಸ್ಕಿಡ್ ಸರ್ಫೇಸ್ ಇದೆ. ಬೈ ಡಿಫಾಲ್ಟ್ ಆಗಿ ಆ್ಯಂಟಿಸ್ಕಿಡೇ ಹಾಕಬೇಕಾಗುತ್ತೆ, ಯಾಕಂದರೆ ಟು ಅವಾಯ್ಡ್ ಸ್ಲಿಪರಿನೆಸ್ಸು. ಇದರಲ್ಲಿ ನೀವು ಮತ್ತೊಂದೇನಂತಂದರೆ ನೋಡಿ, ವಾಲಲ್ಲಿ ನೀವು ಸ್ಪೇಸರ್ಸ್ ಹಾಕಬೇಕಾ ಅಥವಾ ಹಾಕಬಾರ್ದು ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ಪ್ರಾಬ್ಲಮ್ ಇಲ್ಲ. ಹಾಕಿ ಅಥವಾ ಹಾಕಲಿದ್ದು ಪ್ರಾಬ್ಲಮ್ ಇಲ್ಲ. ಬಟ್ ಫ್ಲೋರಿಂಗಲ್ಲಿ ನೀವು ಫ್ಲೋರ್ ಟೈಲಲ್ಲಿ ನೀವು ಸ್ಪೇಸರ್ಸ್ ಯೂಸ್ ಮಾಡಿ. ಸ್ಪೇಸರ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಿಮಗೆ ನೋಡಿ, ಯಾವುದೇ ಕಂಪ್ನಿಗಳು ಟೈಲ್ ತೊಗೊಂಡಾಗ ಅದರಲ್ಲಿ ನಿಮಗೆ ಜಾಯಿಂಟ್ಸೇ ಬರೋದಿಲ್ಲ ಅಂತ ಏನಿಲ್ಲ. ನಿಮಗೆ ಸ್ವಲ್ಪ ಜಾಯಿಂಟ್ಸ್ ಕಾಣುತ್ತೆ ನಿಮಗೆ. ಈಗ ಈ ಥರ ನೋಡಿ, ಇದೇನು ಜಾಯಿಂಟ್ ಫ್ರೀ ಟೈಲ್ ಇದೆ, ಬಟ್ ನೀವು ನೋಡಿದ್ದೆ ಆದರೆ ನಿಮಗೆ ಇದರಲ್ಲಿ ಏನು ಕಾಣುತ್ತೆ. ನೀವು ಯಾವುದೇ ಕಂಪನಿ ತೊಗೊಳ್ಳಿ, ನೀವು ಎಷ್ಟೇ ಕಾಸ್ಟ್ಲಿ ತೊಗೊಳ್ಳಿ, ನಿಮಗೆ ಟೈಲ್ ಇನ್ಸ್ಟಾಲ್ ಮಾಡಿದಾಗ ಅದರಲ್ಲಿ ನಿಮಗೆ ಸಣ್ಣಾಗಿ ಲೈನ್ ಕಾಣುತ್ತೆ ನಿಮಗೆ. ಸೊ ಏನಾಗುತ್ತೆ, ನಾವು ಬಾತ್ರೂಮಲ್ಲಿ ನಾವು ವಿದೌಟ್ ಸ್ಪೇಸಸ್ ಹಾಕಿದ್ದೆ ಆದಾಗ ಅದರಲ್ಲಿ ಏನಾಗುತ್ತೆ, ನಿಮಗೆ ಈ ಥರ ಲೈನ್ ಏನಿರುತ್ತೆ ಅಲ್ಲ, ಅಲ್ಲಿ ಜನರು ಏನು ಮಾಡ್ತಾರೆ ಅಂತಂದರೆ ಅದು ಗ್ರೌಟಿಂಗ್ ಮಾಡಿಬಿಡ್ತಾರೆ. ಗ್ರೌಟಿಂಗ್ ಮಾಡಿದಾಗ ಏನಾಗುತ್ತೆ, ಅದು ನೋಡಿ ಕಂಟಿನ್ಯೂ ನೀರೆಲ್ಲ ಕೆಳಗೆ ಬರ್ತಾ ಇರುತ್ತೆ. ಡೈಲಿ ನೀರು ಬೀಳ್ತಾ ಇರ್ತಲ್ಲ, ಆ ಒಂದು ಕೆಳಗಡೆ ಇರೋ ಒಂದು ಲೈನ್ಸ್ಗಳಿಂದ ನೀರು ಏನಾಗುತ್ತೆ ಕೆಳಗಡೆ ಫ್ಲೋರಲ್ಲಿ ಹೋಗಿ ಅದು ವಾಲ್ ಮೇಲೆ ಬಂದು ಅದರಲ್ಲಿ ನಿಮಗೆ ಸೀಪೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಫ್ಲೋರಲ್ಲಿ ಬಾತ್ರೂಮಲ್ಲಿ ನೀವು ಯೂಸ್ ಮಾಡುವಾಗ ನೀವು ಸ್ಪೇಸರ್ಸ್ ಹಾಕಿ. ಸ್ಪೇಸರ್ಸ್ ಅಟ್ಲೀಸ್ಟ್ ನೀವು 3 mm ಸ್ಪೇಸರ್ಸ್ ಹಾಕಿದ ಮೇಲೆ ಅದರಲ್ಲಿ ನಿಮಗೆ ಸೇಮ್ ಕಲರಲ್ಲಿ ನೀವು ಗ್ರೌಟ್ ಮಾಡೋದಿಲ್ಲ, ಅದರಲ್ಲಿ ಎಪಾಕ್ಸಿ ಮಾಡಬೇಕಾಗುತ್ತೆ. ಎಪಾಕ್ಸಿ ಗ್ರೌಟಿಂಗ್ ಅಂತ ಬರುತ್ತೆ. ಅದು ಎಪಾಕ್ಸಿ ಗ್ರೌಟಿಂಗಲ್ಲಿ ಏನಾಗುತ್ತೆ, ನಾನು ತೋರಿಸ್ತಿದ್ದು ನೋಡಿ ನಿಮಗೆ, ಇಟ್ಸ್ ಕಾಂಬಿನೇಷನ್ ಆಫ್ ರೇಸಿನ್ ಆ್ಯಂಡ್ ಹಾರ್ಡ್ನರು. ಸೊ ನೀವು ಒಂದು ವೇಳೆ ನೀವು ಎಪಾಕ್ಸಿ ಹಾಕಿದಾಗ ನೀರೇನಿದೆಯಲ್ಲ ಅದ್ರ ಒಳಗಡೆ ಹೋಗೋ ಚಾನ್ಸೇ ಇರಲ್ಲ. ಸೊ ಅದರಲ್ಲಿ ಏನಾಗುತ್ತೆ, ನಿಮಗೆ ಓವರ್ ದ ಪೀರಿಯಡ್ ಆಫ್ ಟೈಮು ಸೀಪೇಜ್ ಬರೋ ಚಾನ್ಸಸ್ ಎಲ್ಲ ಏನೂ ಇರಲ್ಲ ನಿಮಗೆ. ಸೊ ವಾಲಲ್ಲಿ ನಿಮಗೆ ಇಟ್ಸ್ ನಾಟ್ ಕಂಪಲ್ಸರಿ ನಿಮಗೆ ಸ್ಪೇಸರ್ಸ್ ಬೇಕಾ ಬೇಡ, ಇಟ್ ಈಸ್ ಅಪ್ ಟು ಯು. ಬಟ್ ಫ್ಲೋರಲ್ಲಿ ನೀವು ಹಾಕುವಾಗ ಕಂಪಲ್ಸರಿ ಇದೆಲ್ಲ ಸ್ಪೇಸರ್ಸ್ ಹಾಕಿ ಅದರಲ್ಲಿ ನೀವು ಎಪಾಕ್ಸಿ ಫಿಲ್ ಮಾಡಿ. ತುಂಬ ಜನ ನಂತರ ಇಲ್ಲ ನಾವು ಒಂದು ವೇಳೆ ಸ್ಪೇಸರ್ಸ್ ಹಾಕಿದಾಗ ಈಗೇನಾಗುತ್ತೆ, ತುಂಬ ಜನ ಏನಂದರೆ ಈಗ 2 ಫೀಟ್ ಬೈ 2 ಫೀಟ್ ತೊಗೊಂಡಾಗ ನಾನು ತೋರಿಸ್ತೀನಿ ಒಂದು ನಿಮಿಷ. ಈ ಥರ 2 ಫೀಟ್ ಬೈ 2 ಫೀಟ್ ಹಾಕಿದಾಗ ನಾವು ಕೆಳಗಡೆ ಹಾಕಿದಾಗ ಎಕ್ಸಾಕ್ಟ್ ಆಗಿ ಅದು ಮೇಲ್ಗಡೆಯಿಂದ ಸೇಮ್ ಲೇನ್ ಮ್ಯಾಚ್ ಆಗಿಬಿಡುತ್ತೆ.
ಒಂದು ವೇಳೆ ನಾವು 3mm ಸ್ಪೇಸಸ್ ಹಾಕಿದಾಗ ಮೇಲ್ಗಡೆಯಿಂದ ಕೆಳಗಡೆ ಇದ್ರ ಜೊತೆ ಲೇನ್ ಏನಿದೆಯಲ್ಲ ಅದು ಮ್ಯಾಚ್ ಆಗಲ್ಲ ಅಂತೇಳಿ ನೀವು ಅದೆಲ್ಲ ಮ್ಯಾಚಿಂಗ್ ಮಾಡೋಕೆ ಹೋಗಬೇಡಿ. ಯಾಕಂದ್ರೆ ಏನಾಗುತ್ತೆ ನಿಮಗೆ ಒಂದು ಅಸ್ಥೆಟಿಕ್ ಲುಕ್ ಜೊತೆ ನಿಮಗೆ ಇದೆಲ್ಲ ಪ್ರಿಕಾಷನ್ ತೊಗೋಬೇಕಾಗುತ್ತೆ. ನಿಮಗೆ ಏನಾಗುತ್ತೆ ನೋಡಿ, ನೀವು ಲೈನ್ ಮ್ಯಾಚ್ ಸಲುವಾಗಿ ನೀವು ಒಂದು ವೇಳೆ ವಿಂಡೋ ಸ್ಪೇಸರ್ ಹಾಕಿದ್ರೆ ಅನ್ಕೊಳ್ಳಿ, ನಾನು ಹೇಳ್ತಾ ಇದ್ದೆ, ಆದ್ದರಿಂದ ನೀರು ಒಳಗಡೆ ಬಂದು ನಿಮಗೆ ಸೀಪೇಜ್ ಎಲ್ಲ ಬರೋಕ್ಕೆ ಶುರು ಆದಮೇಲೆ ನಿಮಗೆ ಅದು ಆದಮೇಲೆ ಸಹ ನಿಮಗೆ ಸೀಪೇಜ್ ಒಂದು ವೇಳೆ ನೀವು ಕಂಟ್ರೋಲ್ ಮಾಡಬೇಕಂತಂದರೆ ನಿಮಗೆ ಮತ್ತೆ ಅದರಲ್ಲೂ ಸಹ ನೀವು ಗ್ರೂಯಿಂಗ್ ಮಾಡಿಬಿಟ್ಟು ನಿಮಗೆ ಮತ್ತೆ ಸ್ಪೇಸರ್ಸ್ ಥರ ನಿಮಗೆ 3mm ನೀವು ಗ್ಯಾಪ್ ಮಾಡಿಬಿಟ್ಟು ಮತ್ತೆ ಅದರಲ್ಲೂ ಸಹ ನಿಮಗೆ ಎಪಾಕ್ಸಿ ಫಿಲಪ್ ಮಾಡಲೇಬೇಕಾಗುತ್ತೆ. ಸೊ ಬಾತ್ರೂಮ್ ವಾಲ್ಗಳಲ್ಲಿ ನೀವು ಟ್ರೈ ಮಾಡಿ ಎಪಾಕ್ಸಿ ಫ್ಲೋರನ್ನೇ ಮಾಡೋ ಸಲುವಾಗಿ ಸ್ಪೇಸರ್ಸ್ ಬಿಟ್ಟು ಟು ಅವಾಯ್ಡ್ ಮುಂದೆ ನಿಮಗೆ ಇದು ಬರೋ ಸಲುವಾಗಿ ಯಾವುದೇ ಥರ ಸೀಪೇಜ್ ಬರಬಾರ್ದು. ಆ ಥರ ನೀವು ಸ್ವಲ್ಪ ಪ್ರಿಕಾಷನ್ ತೊಗೊಳ್ಳಿ. ಮತ್ತೇನೇನಂತಂದರೆ ಫ್ಲೋರಿಂಗಲ್ಲಿ ಸ್ವಲ್ಪ ನೀವು ಪ್ರಿಫರೇಬಲಿ ಥೋड़ा ಡಾರ್ಕಲ್ಲಿ ನೀವು ಹಾಕಿ. ಡಾರ್ಕಲ್ಲಿ ಏನಾಗುತ್ತೆ ನಿಮಗೆ ಅಷ್ಟೊಂದು ಗಲೀಜಾಗಿ ಕಾಣೋಲ್ಲ. ಮತ್ತೊಂದೇನೆಂದರೆ ಈಗ ನೋಡಿ, ಬಾತ್ರೂಮ್ ಆದಮೇಲೆ ನಿಮಗೆ ಇಲ್ಲಿ ಕಮೋಡ್ ಬಂದುಬಿಡುತ್ತೆ. ಜನರಲಿ ಕಮೋಡ್ ಎಲ್ಲ ವೈಟಲ್ಲಿ ಯೂಸ್ ಆಗೋದು. ಸೊ ಕಮೋಡ್ ವೈಟಲ್ಲಿ ಬಂದುಬಿಡುತ್ತೆ. ಮತ್ತು ನೀವು ಫಿಟ್ಟಿಂಗ್ಸ್ ಎಲ್ಲ ಕ್ರೋಮಲ್ಲಿ ಬಂದುಬಿಟ್ಟಾಗ ಏನಾಗುತ್ತೆ ನಿಮಗೆ ಫ್ಲೋರ್ ನಿಮ್ಮದು ಡಾರ್ಕು ಮತ್ತು ಅದ್ರ ಜೊತೆ ಕಾಂಬಿನೇಷನಲ್ಲಿ ನಾವು ವೈಟ್ ಎಲ್ಲ ಕಮೋಡ್ಸ್ ಯೂಸ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಗೆಟಪ್ ಬರುತ್ತೆ. ಸಿಂಪಲಾಗಿ ಮಾಡಬೇಕಂತಂದರೆ ಇದರಲ್ಲಿ ಏನಾಗುತ್ತೆ, ನೀವು ಯಾವ್ದು ನಿಮ್ದು ಶವರ್ ಪ್ಯಾನಲ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಹೈಲೈಟೆಲ್ಲ ಯೂಸ್ ಮಾಡಿಬಿಟ್ಟು ನೀವು ಕೆಳಗಡೆ ಏನಂತಂದರೆ ನೀವು ಅದರಲ್ಲೇ ಸೇಮ್ ಡಾರ್ಕಲ್ಲಿ ಎಲ್ಲ ಯೂಸ್ ಮಾಡಿ ಕಮೋಡ್ಸ್ ಎಲ್ಲ ನೀವು ವೈಟು ಮತ್ತು SS ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಹಾಕಿದಾಗ ನಿಮಗೆ ಒಳ್ಳೆ ಲುಕ್ ಬರುತ್ತೆ. ಇದೆಲ್ಲ ನೋಡಿ ಏನಾಗುತ್ತೆ, ಸ್ಕೀಮಲ್ಲಿ ತುಂಬ ಅವರು ಡಿಸೈನ್ಸ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ವೇಸ್ಟೇಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಲ್ಲೇನಾಗಿದೆ ಅಂತಂದರೆ ಶವರ್ ಪ್ಯಾನಲಲ್ಲಿ ಡಾರ್ಕ್ ಮಾಡಿಬಿಟ್ಟು ಎಂಟೈರ್ ಇದಿದೆಯಲ್ಲ ವಾಲೆಲ್ಲ ಲೈಟಲ್ಲಿ ಮಾಡಿದ್ದಾರೆ. ಮತ್ತು ಇದೆರಡು ಕಾಂಬಿನೇಷನ್ ಅಂತ ಇದೆ ನೋಡಿ, ಇದ್ರ ಜೊತೆ ನಿಮಗೆ ಡಾರ್ಕಲ್ಲಿ ನಿಮಗೆ ಫ್ಲೋರಿಂಗಲ್ಲಿ ಸಿಗ್ನಲ್ ಸಿಗ್ಬಿಡುತ್ತೆ. ಸೊ ಸಿಂಪಲ್ ಆಗಿ ಒಳ್ಳೆ ಲುಕ್ ಬರ್ತದೆ ನೋಡಿ. ಡಿಸೈನ್ಸ್ ಎಲ್ಲ ಅದು ಅಪ್ ಟು ಯು, ನೀವು ಯಾವ ಥರ ಬೇಕೋ ಆ ಥರ ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಇದು ಸ್ವಲ್ಪ ಪಾಯಿಂಟ್ಸ್ ಎಲ್ಲ ನೀವು ಗಮನದಲ್ಲಿಟ್ಕೊಂಡು ನೀವು ಟೈಮ್ ಇನ್ಸ್ಟಾಲ್ ಮಾಡಿ, ಅದರ್ವೈಸ್ ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಪ್ರಾಬ್ಲಮ್ ಬಂದರೆ ಅದು ಏನೋ ಮಾಡೋಕ್ಕೆ ಬರೋಲ್ಲ. ಸೊ ನಿಮ್ಗೆ ಏನಾದರೂ ತುಂಬ ಪಾಯಿಂಟ್ಸ್ ಇದೆ ಫ್ರೆಂಡ್ಸ್, ನಾನದು ಎಕ್ಸ್ಪ್ಲೇನ್ ಮಾಡ್ತಾ ಹೋದಾಗ ಅದು 2 hours ವಿಡಿಯೋ ಆಗಿಬಿಡುತ್ತೆ. ಸೊ ಮೇಜರ್ ಪಾಯಿಂಟ್ಸ್ನ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ನಿಮ್ಗೇನಾದರೂ ನಿಮ್ಮ ಹತ್ರ ಏನಾದರೂ ಪಾಯಿಂಟ್ಸ್ ಇದೆ, ನೀವು ಅದನ್ನು ಏನಾದರೂ ನನಗೆ ಕಮೆಂಟ್ ಮಾಡೋದಾದರೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.